ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರ ಕೈ ಬಲಪಡಿಸೋದಕ್ಕಾಗಿ ವಾಮಾಚಾರದ ಪ್ರಯೋಗ ಎಲ್ಲ ಆಯಿತು, ಕ್ಷುದ್ರ ಪೂಜೆಗೆಲ್ಲ ಮೊರೆ ಹೋಗ್ಲಾಯಿತು ಅನ್ನುವಂತಹ ವಿಚಾರ ದೊಡ್ಡ ಸುದ್ದಿ ಆಗಿತ್ತಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇಬ್ಬರು ಶಂಕಿತ ಆರೋಪಿಗಳನ್ನ ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ. ಬರ್ಕೆ ಠಾಣೆ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯುವ ಕೆಲಸ ಆಗಿದೆ. ಬೆಂಗಳೂರಿನ ಅಶೋಕ್ ನಗರ ಸ್ಮಶಾನದಲ್ಲಿ ವಾಮಾಚಾರ ನಡೆದಿತ್ತು, ಆ ಕ್ಷುದ್ರ ಪೂಜೆ ಅಂತ ನಾವೇನು ಕರಿತೀವಿ ಅದೆಲ್ಲ ನಡೆದಿತ್ತು ಅಂತ ಹೇಳಲಾಗ್ತದೆ. ಇನ್ನು ಹಲವರಿಗೆ ಈ ಗ್ಯಾಂಗ್ನ ಸದಸ್ಯರು ವಾಮಾಚಾರ ನಡೆಸಿರುವಂತಹ ಶಂಕೆ ಇದೆ. ಪ್ರಸಾದ್ ಅತ್ತಾವರ ಮೊಬೈಲ್ನಿಂದ ಬೆಳಕಿಗೆ ಬಂದಂತಹ ಪ್ರಕರಣದ ಬೆನ್ನು ಬಿದ್ದಿರುವಂತಹ ಪೊಲೀಸರು ಇನ್ನಿಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. ಆ ಜಾಗದಲ್ಲಿ ಅನೇಕ ವಸ್ತುಗಳು ಕೂಡ ಸಿಕ್ಕಿದೆ. ಇನ್ನು ಹಲವರಿಗೆ ಈ ವಾಮಾಚಾರದ ಪ್ರಯೋಗ ಇಲ್ಲಾಗಿದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಕೈ ಬಲಪಡಿಸೋದಕ್ಕೋ ಅಥವಾ ಅವರ ಶಕ್ತಿಯನ್ನ ಕುಂದಿಸೋದಕ್ಕೋ ಗೊತ್ತಿಲ್ಲ. ಎರಡೂ ರೀತಿಯಲ್ಲಿ ವಾದ ಪ್ರತಿವಾದಗಳು ಇದ್ದಾವೆ. ಏನೇ ಇರಲಿ, ಈ ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಆ ಜಾಗ ಇದೆಯಲ್ಲ, ಕ್ಷುದ್ರ ಪೂಜೆ ನಡೆದಂತಹ ಸ್ಮಶಾನದ ಜಾಗ ಹೇಗಿದೆ ಅನ್ನೋದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೂಡ ಹಗರಣದ ದೂರದಾರ ಸ್ನೇಹಮಯಿ ಕೃಷ್ಣಗೆ ಬಲ ತುಂಬುವಂತ ಪೂಜೆಯನ್ನ ಮಾಡಿಸೋ ವಿಚಾರಕ್ಕಾಗಿ ಪ್ರಸಾದ್ ಅತ್ತಾವರ ಅಂದ್ರೆ ಮಂಗಳೂರಿನ ಪ್ರಸಾದ್ ಅತ್ತಾವರನ ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ಮಂಗಳೂರಿನ ಪೊಲೀಸರ ಕೈಗೆ ಒಂದಷ್ಟು ಸಾಕ್ಷ್ಯಾಧಾರಗಳು, ಒಂದಷ್ಟು ಫೋಟೋಗಳು ಸಿಕ್ಕಿತ್ತು. ಆ ಫೋಟೋಗಳನ್ನು ಆಧರಿಸಿ ತನಿಖೆ ಮಾಡೋ ಸಂದರ್ಭದಲ್ಲಿ ಅದು ಬೆಂಗಳೂರಿನ ಅಶೋಕ್ ನಗರದ ಒಂದು ಸ್ಮಶಾನದಲ್ಲಿ ಅಂದರೆ ಹಿಂದೂ ಸ್ಮಶಾನದಲ್ಲಿ ಈ ಬಲಪೂಜೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಪೂಜೆ ಮಾಡಿದಂಥ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮಂಗಳೂರು ಪೊಲೀಸರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ನೀವು ನೋಡ್ತಾ ಇದ್ರಿ, ಅವತ್ತು ಅಂದರೆ ಯಾವಾಗ ಬಲಪೂಜೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಗಡೆ ಬಂತಿತ್ತು. ಆ ಸಂದರ್ಭದಲ್ಲಿ ಇದ್ದಂಥ ಫೋಟೋಗಳು ಇದೇ ದೇವಸ್ಥಾನದಲ್ಲಿ ಆ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಬಲಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕುರಿ ಬಲಿಯ ಫೋಟೋ ಹೊಂದಿದೆ, ಆ ಫೋಟೋವನ್ನು ಇದೇ ಜಾಗದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದರೆ ಇಲ್ಲೇ ಒಬ್ಬ ನಿಂತ್ಕೊಂಡು ಏನು ಮೇಕೆಯನ್ನು ಹಿಡ್ಕೊಂಡಿರ್ತಾನೆ, ಅದನ್ನು ಕತ್ತರಿಸುವಂಥ ಒಂದು ಫೋಟೋ ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಸಿಕ್ಕಿತ್ತು. ಮೊಬೈಲ್ನಲ್ಲಿ ಇದ್ದಂಥ ಫೋಟೋನ ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಅದು ಯಾವ ಜಾಗದಲ್ಲಿ ಮತ್ತು ಎಲ್ಲಿ ಪೂಜೆ ನಡೆದಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಇರಲಿಲ್ಲ. ಆ ಮಾಹಿತಿಯನ್ನು ಆಧರಿಸಿ ತನಿಖೆಯನ್ನು ಮಾಡೋ ಸಂದರ್ಭ ಎಲ್ಲ ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿರೋಂಥದ್ದು. ಅಂದರೆ ಅಶೋಕ್ ನಗರದ ಸ್ಮಶಾನದಲ್ಲಿದ್ದಂಥ ಒಂದಿಬ್ಬರನ್ನು ಕರೆದುಕೊಂಡು ಹೋಗಿ ಮಂಗಳೂರಿನ ಬರ್ಕೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಆ ಫೋಟೋದಲ್ಲಿ ಇದ್ದಂಥ ಜಾಗ ಇದೇ ಜಾಗದಲ್ಲಿ ಏನು ಮೇಕೆಯನ್ನು ಬಲಿಯನ್ನು ಕೊಡ್ತಾ ಇದ್ದಂಥದ್ದು, ಅದೇ ಜಾಗದಲ್ಲಿ ಅದಕ್ಕೆ ಮುಂದೆ ಇರುವಂಥದ್ದು ಶಕ್ತಿ ದೇವತೆಯ ಒಂದು ಪೀಠ. ಆ ಪೀಠದ ಮುಂದೆಯೂ ಕೂಡ ಈ ರೀತಿಯ ಪೂಜೆಗಳು ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದರೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅಂದರೆ RTI ಕಾರ್ಯಕರ್ತರು ಮೂಡ ಹಗರಣದಲ್ಲಿ ದೂರದರಾಗಿದ್ದಂಥವರು, ಇವರಿಗೆ ಬಲವನ್ನು ಕೊಡಬೇಕು, ಅವರನ್ನು ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯ ಪೂಜೆಯನ್ನು ಮಾಡಿಸಿದ್ದಾರೆ ಅನ್ನೋದು ಈ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.